ಫ್ರೆಂಡ್ಸ್, ವೆಲ್ಕಮ್ ಟು ರೈತನ ಮಿತ್ರ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ರೈತರೇ, ಮಣ್ಣಿನ ದುಡಿಯೋದಾಗ 50 ರೂಪಾಯಿದಾಗ ಕಬ್ಬಿಗೆ ಟಾನಿಕ್ ಮಾಡಿದ್ವಿಲ್ಲ, ಆ ಟಾನಿಕ್ ಈ ಕಬ್ಬಿಗೆ ಹೊಡೆದಿದ್ದೆವು. ಅದು ಹೆಂಗೆ ಬಂದೈತಿ, ಏನೇನು ಬಂದೈತಿ ಅಂತ ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ. ನೀವು ಹಿಂಗೆ ಬೆಲ್ಲ ಅದು ಕಲಿಸಿ ಆಕಳು ಉಚ್ಚಿ ಜೋಡಿಸಿ ಮಾಡಿದ್ರೆ ಹಿಂಗಾಕತ್ ನೋಡಿ ಫ್ರೆಂಡ್ಸ್. ಕಬ್ಬಿಗೆ ಹೊಡಿದ್ರಿಂದ ನಾವು ಸಿಕ್ಕಾಪಟ್ಟಿ ಸಾವಯವ ಗೊಬ್ಬರ ನೀವು ತಂದು ರಸಗೊಬ್ಬರ ಅದು ಹಾಕೋ ಬದ್ಲಿ ಸಾವಯವ ಮಾಡಿದ್ರೆ ಬೆಸ್ಟ್ ಐತಿ ನೋಡ್ರಿ. ಇದು ಮಣ್ಣು ಹೊಡೆದಿದ್ದು ಇದು ಒಂದ ಇತ್ತು. ಈಗ ಎಷ್ಟು ಮರಿ ಬಂದಾವ ಅಂದ್ರೆ ಇದು ಒಣಗಿತ್ತು ಫ್ರೆಂಡ್ಸ್. ಮಣ್ಣಿ ಸಲ ಎಣ್ಣೆ ಹೊಡ್ಯಾಗ ಅದು ಒಂದು ಐತಿ ವಿಡಿಯೋ ನೋಡ್ರಿ. ಅದನ್ನು ಸುಳ್ಳು ಹೇಳ್ತಿದ್ರೆ ಅದು ಒಂದು ವಿಡಿಯೋ ಐತಿ, ಅದನ್ನೂ ನೋಡ್ರಿ. 50 ರೂಪಾಯಿ ಕಬ್ಬಿಗೆ ಟಾನಿಕ್ ಆತೈತ್ಲಿ, ಆ ವಿಡಿಯೋ ನೋಡ್ರಿ ಫ್ರೆಂಡ್ಸ್. ಅದ್ರೊಳಗೆ ಐತಿ ನೋಡ್ರಿ. ಇದು ಒಂದ ಐತ್ರಿ ಮಣ್ಣಿ ಸಲ. ಈಗ ನೋಡ್ರಿ ಮಗ್ಲು ಎಷ್ಟು ಬಂದಾವ. 15 ದಿನದಾಗ ಬರೀ 1 2 3 4 ಮರಿ ಬಂದಾವ ನೋಡ್ರಿ ಫ್ರೆಂಡ್ಸ್. ಬರೀ 15 ದಿನದಾಗ ನೋಡಿದ್ರಲ್ಲ. ಕಬ್ಬ ಒಣಗಿ ಹೊಂಟಿತ್ತದ, ಆದ್ರೆ ಟಾನಿಕ್ ಬಿಡಿ ಅಂತ ನೋಡ್ರಿ ಹೆಂಗೆ ಬಂದು ಮರಿ. 4 ಮರಿ ಬಂದಾವು. ಹಂಗೆ ನೋಡ್ರಿ ಅಲ್ಲಿ ಕಬ್ಬು ಒಟ್ಟು ಪಾಡೈತಿ. ಕಸಾನ ಹಂಗೆ ಐತಿ ಫ್ರೆಂಡ್ಸ್. ಮಣ್ಣು ಹೊಡಿತ ಮುಂದೆ ಹೇಳಿ ನಿಮ್ಗೆ ಕಸಾನು ಅಷ್ಟ ಐತಿ, ಕಬ್ಬು ಹಂಗೆ ಬಂದೈತಿ ಹೇಳಿ ನಿಮ್ಗೆ ನೋಡ್ರಿ. ಅದು ಕಬ್ಬು 265 ಕಬ್ಬು ಐತದ ಇರಿನ ನೆಲ್ದಾಗ ನೋಡ್ರಿ. ಇದು ಕಬ್ಬ ನೋಡ್ರಿ ಹೊಡಿದಂತ್ರ ಪರಕ್ ಏನೇನು ಆಕೈತೆ ಅಂದ್ರೆ ಕೇಳಾತಿರ ರೈತರು. ಟಾನಿಕ್ ಮಾಡ್ರಿ ಇದೇನು ಪರಕ್ ನೋಡ್ರಿ ಇಲ್ಲಿ ಮರಿ ಹೆಂಗೆ ಬಂತಾವ ಎರಡು ನೋಡ್ರಿ ಫ್ರೆಂಡ್ಸ್. ಇಲ್ಲಿ ಮರಿ ಬಾಜು ಮರಿ ಹೆಂಗೆ ಬಂದಾವ ಅದ ನೋಡ್ಕೋತ ಬರಲಿ ಅಲ್ಲಿ ನೋಡ್ರಿ ಫ್ರೆಂಡ್ಸ್. ಮರಿಗಳು ಬರ್ರಿ ಹೊಡಿಯಾತೈತಿ. ಮಾನ್ಯ ಮರಿ ಸಂಖ್ಯೆ ಕಡಿಮೆ ಇತ್ತು. ಎಣ್ಣೆ ಹೊಡಿಕಿತ ಮೊದಲ ಮರಿ ಸಂಖ್ಯೆ ಕಡಿಮೆ ಇತ್ತು, ಆದ್ರೆ ಈಗ ಎಣ್ಣೆ ಹೊಡೆದ ಮ್ಯಾಲ ಮರಿ ಸಂಖ್ಯೆ ಹೆಚ್ಚಾಗೈತಿ. ಕಸಾನು ಹಂಗ ಐತಿ. ಕಸ ತೆಗದ್ರ ಅಂತೂ ಕಬ್ಬು ಮಾತ್ರ ಹೇಳಿಕೆ ಕುಂದಿರ್ತೈತಿ. ಕಬ್ಬ ಹೇಳಿಕೆ ಕುಂದಿರ್ತೈತಿ. ಈಗ 50 ರೂಪಾಯಿದ ಟಾನಿಕ್ ಮಾಡಿವು, ಇನ್ನೊಂದು 100 ರೂಪಾಯಿದ ಟಾನಿಕ್ ಮಾಡೋಣ. ಅದನ್ನೂ ಹೊಡಿದು ವಿಡಿಯೋ ಮಾಡೋಣ ಫ್ರೆಂಡ್ಸ್. ಮಾಡಿ ಅದನ್ನೂ ನೋಡಾತಿರಿ. ಅದೇನೇನೈತಿ ಟಾನಿಕ್ ಅದ ಭಾಳ ವಿಶೇಷತೆ ಐತಿ. ಕಬ್ಬು ಇದೀಗ ದೌಟ್ ಫಾಸ್ಟ್ ಕೇಳುವಂಥದ್ದು ಐತಿ. ಅದನ್ನೂ ವಿಡಿಯೋ ಮಾಡ್ತಾನೆ ಫ್ರೆಂಡ್ಸ್, ನೋಡಾತಿರಿ. ಈಗ ನೋಡ್ರಿಲ್ಲ, ಇದು 50 ರೂಪಾಯಿ ಟಾನಿಕ್ ಮಾಡಿದ ಕಬ್ಬಿಂದ ಬರೇ 1 ಕಿಲೋ ಬೆಲ್ಲ ಆಕಳು ಉಚ್ಚಿ ಕುಡಿಸಿ ಮಾಡಿದ್ದು ಫ್ರೆಂಡ್ಸ್. ಬರೀ ಇದು ನೋಡ್ರಲ್ಲ, ಇದು ಎಣ್ಣೆ ಹೊಡಿಕಿತ ಮೊದಲು ಇವು 2 ಮರಿ ಇದ್ದೇ ಐಕಿಲ್ಲ ನೋಡ್ರಿ. ಗಟ ಹೆಂಗೆ ಬಂದೈತಿ ಮರಿ ಮಗ್ಗಲ್. ಆದ್ರೆ ಒಂದು ಎಣ್ಣೆ ಅದ ನೋಡ್ರಿ. ನೋಡ್ರಿ ಫ್ರೆಂಡ್ಸ್, ಟಾನಿಕ್ ಹೊಡೆದ ಮ್ಯಾಲ್ತ ಒಂದ ನೀರು ಹಸಿವು ಮಾತ್ರ ಏನೂ ಮಾಡ್ಲಿಕ್ಕೆ. ಒಂದು ನೀರು ಮಾತ್ರ ಕೊಟ್ಟಿದಿ ನೋಡ್ಬೋದು. ಮಣ್ಣಿದೆಲ್ಲ ಕಬ್ಬು ಐತ್ರಿಕಿಲ್ಲ ಫ್ರೆಂಡ್ಸ್. ಅಲ್ಲಿ ಒಂದು ಕಾಣತಿತ್ತು. ಅದ ನೋಡ್ರಿ. ಈ ಕಬ್ಬ ಒಣಗಿತ್ತದ, ಅದ್ರ ಬಾಜು ಹೆಂಗೆ ಮರಿ ಹೊಡೆದೈತಿ ನೋಡ್ರಿ. ಡ್ರೆಂಚಿಂಗ್ ಮಾಡತ್ಲಿ ಈ ರೀತಿ ಡ್ರೆಂಚಿಂಗ್. ಕಬ್ಬು ನಿಮ್ಮದು ಏನಾರ ಸುಳಿ ಬಿದ್ದು ಹಿಂಗೆ ಹೊಂಟಿರ್ತಾರ, ಹಿಂಗೆ ಬರೀ ಆಕಳು ಉಚ್ಚಿ ಬೆಲ್ಲ ಕುಡಿಸಿ ಹೊಡೆದ್ರೆ ಸರಿ ಫಸ್ಟ್ ಕ್ಲಾಸ್ ಮರಿ ಬರತ್ತೆ ನೋಡ್ರಿ. ಫಸ್ಟ್ ಕ್ಲಾಸ ಮರಿ ಬರತ್ತೆ ನೋಡ್ರಿ ಫ್ರೆಂಡ್ಸ್. ನೋಡ್ಬೋದು ವಿಡಿಯೋದಾಗ ತೋರ್ಸೋದೈತಿ. ಈ ರೀತಿ ಸರಿ ಮರಿ ಹೊಡಿತೈತಿ. ಅದ ಅಕಸ್ಮಾತ್ ಅದಕ್ಕೆ ಅದನ್ನು ನೀವು ಅಕಸ್ಮಾತ್ 12 ಅವ್ನು ರಸಗೊಬ್ಬರ ಇವನು ಒಗದ್ರು ಏನೂ ಬೆಳೆದಿಲ್ಲ. ಅದರ ಸಾವಯವ ಮಾಡಿದ್ರೆ ಅಷ್ಟು ನೋಡ್ಲ ಇದು ಹೆಂಗೆ ಬಂದೈತಿ ಫ್ರೆಂಡ್ಸ್. ನಾ ಏನು ಮಣ್ಣಿ ವಿಡಿಯೋದಾಗ ಹೇಳಿ ನಿಮಗೆ ಟಾನಿಕ್ ಹೊಡೆದ ಮ್ಯಾಲ ಒಂದು ವಿಡಿಯೋ ಮಾಡ್ತನು. ಅದು ಹೆಂಗೆ ಬಂದೈತಿ ಏನೇನು ಆಗೈತಿ ಕಬ್ಬ ಅಂತ ಹೇಳಿದ್ನಿ, ಅದನ್ನು ನೋಡ್ರಿ. ಇದೈತಿ ನೋಡಿ ಫ್ರೆಂಡ್ಸ್. ಇದೆಲ್ಲ ನೋಡಿ ಹೆಂಗೆ ಬೆಳೆದೈತಿ. ಹಣ್ಣಿ ಸಲ ಇದೇನಾಗೈತಿತ್ತು, ಸುಳಿ ಬಿದ್ದ ಒಣಗಾಯ್ತಿತ್ತು. ಈಗ ನೋಡ್ರಿ ಮರಿಗಳ ಸಂಖ್ಯೆನೂ ಹೆಚ್ಚಾಗೈತಿ. ಬರ್ಬರ್ತ ಮರಿಗಳ ಸಂಖ್ಯೆನೂ ಹೆಚ್ಚಾಗಿದೆ ನೋಡ್ಬೋದು ಫ್ರೆಂಡ್ಸ್. ನೋಡ್ರಿ ಲೇಟ ಸುಳಿ ಬಿದ್ದು ಒಣಗಾಯ್ತಿದ್ದು ಈಗ ರಿಕವರ್ ಆಗಿದೆ. ಇನ್ನು ನೆಕ್ಸ್ಟ್ ಇನ್ನೊಂದು ಟಾನಿಕ್ ಮಾಡಿ ಇನ್ನೊಂದು ತಿಂಗಳು ಬಿಟ್ಟು ಬಿಡಿ ಫ್ರೆಂಡ್ಸ್. ಅದಕ್ಕೆ ಈಗ ಹೊಡೆದು 15 ದಿನ ಆಯ್ತು. ಇನ್ನೊಂದು 15 ದಿನದಾಗ ಇದರ ಕೆಪಾಸಿಟಿ ಇದಾಗೈತಿ. ಆಮೇಲೆ ನೋಡ್ಕೊನು. ಈಗ ನೋಡ್ರಿಲ್ಲ, ಇದು ಮರಿ ಅಟ್ಟ ಫ್ರೆಂಡ್ಸ್. ನೋಡ್ರಿ ಮರಿ ಹೆಂಗೆ ಬಂದೈತದ ನೋಡ್ರಿ. ಇಲ್ಲಿ ಬರೀ 15 ದಿನದಾಗ ಮರಿ ನೋಡ್ರಿ ಅಟ್ಟ ಮರಿ ಹೆಂಗೆ ಬಂದಿದೆ. ಇಲ್ಲಿಯೂ ನೋಡ್ಬೋದು ರೈತರೇ ಮರಿಗಳು ಯಾವ ರೀತಿ ಬಂದಿದೆ ಅಂತ. ಇಲ್ಲಿ ನೋಡ್ರಿ ಮರಿ ನೋಡ್ರಿ ಫ್ರೆಂಡ್ಸ್. ಆಕಳು ಹೆಚ್ಚಿ ಬೆಲ್ಲ ಬಡ್ದದ್ರಿಂದ ಮರಿಗಳ ಸಂಖ್ಯೆ ಹೆಚ್ಚಾಕತ್ತಿದ. ಒಂದೇ ಹೇಳುದಂದ್ರೆ ಕಬ್ಬ ಒಂದೇ ಸಿಳಿತಾರೆ, ಅದಕ್ಕೆ ಮಗಲ ಮರಿ ಬರ್ತಿರ್ಕಿಲ್ಲಾರ. ಬರೀ ನೀವು ಏನು ಖರ್ಚು ಮಾಡಂಗಿಲ್ಲ. 1 ಕಿಲೋ ಬೆಲ್ಲ, ಒಂದು 10 ಲೀಟ್ರ್ ಉಚ್ಚಿ ಕುಡಿಸಿ ಬಡದ್ರೆ ಅಂತರೂ ಮರಿ ಬಂದ ಬರುತ್ತೆ. ಎದಕ್ಕೆ ತಲೆ ಕೆಡಿಸುತ್ತೀರಿ? ಅವನು ಹೈಡಿ 500 1000 ಕೊಟ್ಟು ಮರಿ ಬರು ಎಣ್ಣೆ ತಂದ. ಇಲ್ಲಿ ನೋಡ್ಬೋದು ಮರಿ ಹೆಂಗಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡಿದಿರಲ್ಲ, ಇಲ್ಲಿ ಮರಿ ಹೇಗಿದೆ ಅಂತ
ಹಾಗೆ ಮುಂದೆ ನೋಡೋಣ ಬನ್ನಿ, ಇಲ್ಲಿ ಮರಿ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಮರಿ ಹೇಗೆ ಬಂದಿದೆ ನೋಡ್ರಿ. ಇಲ್ಲಿ ಮರಿ ನೋಡ್ರಿ, ಮರಿ ಕಬ್ಬು ಹೆಂಗೈತಿ ನೋಡ್ರಿ. ಈಗ ಮಾನಿ ಹೊಡಿತ್ ಮುಂದೆ ಏಟಿತ್ತು, ಈಗ ಹೆಂಗ ಕೆತ್ತೈತಿ ನೋಡ್ರಿ ಅಟ್ಟ ಕಬ್ಬು ನೋಡ್ರಿ ಫ್ರೆಂಡ್ಸ್. ಅದಕ್ಕೆ ರೈತರಿಗೆ ಹೇಳುದಂದ್ರೆ ಇದ ಒಂದ, ನಾವು ಕಬ್ಬು ಬೆಳೆಸೋತ್ ಮುಂದೆ ಅದನ್ನ ವಿಚಾರ ಮಾಡಿ ಹೆಂಗೆ ಬೆಳೆಸಿರ ಹೆಂಗೆ ಆಕೈತಿ ಅನ್ನೋದ ಮೊದಲು ತಿಳ್ಕೊಂಡು ಬೆಳೆಸ್ಬೇಕು ಫ್ರೆಂಡ್. ಹಚ್ಚುವಂಗೆ ಕಬ್ಬ ಲುಕ್ಸಾನ್ ಆಕೈತಿ. ಅದರ ಸಂಬಂಧ ಈಗ ಎಣ್ಣೆ ಹಿಂಗೆ ತಯಾರು ಮಾಡಿ ಮನ್ಯಾಗ ದನಗಳು ಇದ್ದುವರ ಇಷ್ಟು ಹಿಂಗೆ ಮಾಡ್ರ ಅಂತರು ಎದಕ್ಕೆ ಖರ್ಚನ ಭಾಳ ಕಡಿಮೆ ಆಕೈತಿ ನೋಡಿ. ಇವ್ನು ತಂದು 12 ಖರ್ಚು ಮಾಡೋ ಬದ್ಲಿ ಗೊಬ್ಬರ ಇವ್ನು ಉಗಿನು ಕರಿ. ಆದ್ರೆ ಇದನ್ನ ಟಾಣಿಕ್ ಬಿಡಬೇಡ್ರಿ. ಗೊಬ್ಬರ ಒಗಿರಿ ನೀವು, ನಾವು ಒಗ್ಯಾಕೇನು ಬ್ಯಾಡ ನಾಯ್ತಿಲ್ಲ. ಗೊಬ್ಬರ ಒಗಿರಿ ಕರಿ, ಆದ್ರೆ ಟಾನಿಕ್ ಹಿಂಗೆ ಮಾಡಿ ಹೊಡೆದ್ರೆ ಕಬ್ಬಟ ಕೇಳ್ತೈತಿ. 12 ಇವನು ಒಗ್ದಿವರ ಟಾನಿಕ್ ಹೊಡೆದಿವರ ನೆಲಾನು ಸೌಳಾಕೈತಿ, ಮತ್ತು ಮುಂದೆ ಕಬ್ಬನು ಬೆಳೆಯಂಗಿಲ್ಲ. ನಮ್ಮ ನೆಲದಾಗ ನೆಲದಾಗ ಎಲ್ಲಿ ಸೌಳು ಆದವ್ರ ಏನೇನು ಬೆಳೆದಿಲ್ಲ ನೋಡ್ರಿ ರೈತರಿ. ನೋಡ್ಬೋದು ಇಲ್ಲಿ ಮರಿಗಳು ಹೆಂಗೆ ಬಂದಿದ್ದಾವೆ ನೋಡ್ರಿ. ಇದು ಕಬ್ಬು ಎಷ್ಟು ತಿಂಗಳದೈತೆ ಅಂತ ಹೇಳ್ಬೇಕಂದ್ರೆ ನಿಮ್ಗೆ ಬರೀ 2.5 ತಿಂಗಳ ಕಬ್ಬು ಐತಿ ನೋಡ್ರಿ. 2.5 ತಿಂಗಳ 265 ಕಬ್ಬು ಐತಿ ನೋಡ್ರಿ. ಈಗ ಎಲ್ಲ ಇಲ್ಲ ಅಂದರೂ ಎಲ್ಲಿ ಬರುತ್ತಂದ್ರೆ 4-5 ಫೂಟ್ ಏನು ಆಕೈತಿ ಎಲಿ ಹಿಡಿದ್ರೆ ಅಷ್ಟೇ ಹತ್ರ ಐತಿ. ಈಗ ನೋಡ್ರಿ 4 ಫೂಟ್ ಅಂತೂ ಗಚ್ಚ ಆಕೈತಿ. 4-5 ಫೂಟ್ ನೋಡ್ಬೋದು. 4-5 ಫೂಟ್ ಐತಿ ನೋಡ್ರಿ. ಬರೀ 2.5 ತಿಂಗಳ ಕಬ್ಬ ಏನು ಮಾಡಿವು ಅಂದ್ರೆ ಒಮ್ಮೆ ಅದನ್ನ 50 ರೂಪಾಯಿದು ಒಮ್ಮೆ ಮಾಡಿದ್ದೀವು ಆಕಳು ಉಚ್ಚಿ ಬೆಲ್ಲ. ಇನ್ನೊಮ್ಮಿಗೆ ಏನು ಮಾಡಿದ್ದೀವಿ ಅಂದ್ರೆ ಒಮ್ಮೆ ರಸಗೊಬ್ಬರವನ್ನು ಮಾತ್ರ ಉಗಿದೀವಿ. ಕಬ್ಬು ಹಚ್ಚುತ್ತ ಮುಂದೆ ರಸಗೊಬ್ಬರ ಉಗಿದೀವಿ ಫ್ರೆಂಡ್ಸ. ಹಂಗೆ ನೋಡ್ರಿ ಹೆಂಗೆ ಬೆಳೆದೈತಿ ನೋಡ್ಬೋದು. ಇಲ್ಲಿ ಮರಿ ಹೆಂಗೆ ಬರತ್ತ ನೋಡ್ರಿ. ಹಿಂಗೆ ನೀವು ತಯಾರು ಮಾಡ್ರಿ. ಅದ ಮಣ್ಣೆ ಆಕಳು ಉಚ್ಚಿ ಸಿಡ್ದಕ್ಕೆ ಎಲಿ ಹೆಂಗೆ ಖರ್ಚಾಗೈತಿ ನೋಡ್ರಿ. ಮ್ಯಾಲೆ ಬಿಟ್ಟಿದ್ದೀವಲ್ಲ, ಬಿಟ್ಟಿದ್ದು ಪಾಲ್ಟಕ್ಕೆ ಎಲಿ ಹೆಂಗೆ ಕಲರ್ ಬಂದೈತ್ಲೆ. ಇದಕ್ಕೇನು ಆಗೋದಿಲ್ಲ, ಇದೇನು ಆಗೋದಿಲ್ಲ. ಜಂಗ್ ಟೈಪ್ ಐತಿ, ಇದಕ್ಕೇನು ತಲೆ ಕಟ್ಸೋಲ್ಲ ಫ್ರೆಂಡ್ಸ್. ಎಲಿ ಮೇಲೆ ಬಿಟ್ಟಿದ್ದೀವಿ ನಾವು, ಅಂದ್ರೆ ಸುಳಿ ಐತೆ ಅಂತೇಳಿ ಎಲಿ ಮೇಲೆ ಬಿಟ್ಟಿದ್ದೀವಿ. ಆ ಎಲಿ ಇಲ್ಲಿ ಐತಿ ನೋಡ್ರಿ. ಅವಾಗ ಈ ತಳಗಿತ್ತು, ಈಗ ನೋಡ್ರಿ ಎಷ್ಟು ಹತ್ರ ಆಗೈತಿ. ಒಂದು ಗಣಿ ಕಿತ್ತೈತಿ ನೋಡ್ರಿ 15 ದಿನದಾಗ. ಬರೀ ಮರಿನೂ ಹಂಗೆ ಬಂದೈತಿ ನೋಡ್ರಿ, ನೋಡ್ಬೋದು. ಹಾಗೆ ಇನ್ನೂ ಯಾರು ನಮ್ಮ ರೈತನ ಮಿತ್ರ ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ರೈತರೇ ಸಬ್ಸ್ಕ್ರೈಬ್ ಆಗಿ. ನಾವು ಉಪಯುಕ್ತವಾದ ಮಾಹಿತಿಯನ್ನು ಕೊಡ್ತಾ ಇರ್ತೇವೆ ರೈತರಿಗೆ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ರೈತರೇ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ರೈತರೇ.